ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸ್ಟಾಲಿನ್ ಅವರ ಭಾಷಣದ ಬೆನ್ನಲ್ಲೇ ಡಿಎಂಕೆ ಎಐಎಡಿಎಂಕೆ ಮೈತ್ರಿಯ ಕುರಿತಾಗಿ ಚರ್ಚೆ ನಡೀತಾ ಇದೆ. ಹೊಸ ಮೈತ್ರಿ ಜೊತೆಗೆ ಸರ್ಕಾರ ರಚನೆಯ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಆದರೆ ಟಿವಿಕೆ ಶಾಸಕರು ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ನಿಮ್ಮ ಮೈತ್ರಿ ಅಕಸ್ಮಾತ್ ಅಧಿಕಾರಕ್ಕೆ ಬಂತು ಅಂತಾದ್ರೆ ಅದು ಅಪವಿತ್ರ ಮೈತ್ರಿ, ಜನಾದೇಶದ ವಿರುದ್ಧದ ಮೈತ್ರಿ. ಹೀಗಾಗಿ ಸಾಮೂಹಿಕವಾಗಿ 108 ಶಾಸಕರೇನು ಗೆದ್ದಿದ್ದೀವಿ, ಎಲ್ಲರೂ ಕೂಡ ರಿಸೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟಿವಿಕೆ ಪಕ್ಷದ ಶಾಸಕರು ಒಂದು ಯುನಾನಿಮಸ್ ಆಗಿ ಒಕ್ಕೊರಲಿನಿಂದ ಈ ಒಂದು ನಿರ್ಧಾರವನ್ನು ಶಾಸಕರು ತೆಗೆದುಕೊಂಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ಮತ್ತೊಮ್ಮೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಜಾಯಿನ್ ಆಗ್ತಿದ್ದಾರೆ. ಚಂದ್ರಮೋಹನ್, ಈಗ ಒಂದು ಕಡೆ ಸಾಂವಿಧಾನಿಕ ಬಿಕ್ಕಟ್ಟು ಅಕಸ್ಮಾತ್ ಏನಾದರೂ ಟಿವಿಕೆ ಸರ್ಕಾರ ರಚನೆ ಮಾಡಿಲ್ಲ ಅಂತಂದರೆ ಉಂಟಾಗೇ ಆಗುತ್ತೆ. ಆದರೆ ಒಂದು ವೇಳೆ ಡಿಎಂಕೆ ಎಐಎಡಿಎಂಕೆ ಬಿಜೆಪಿ ಹಾಗೂ ಇತರೆ ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತು ಅಂತಾದರೆ ಅದು ಅಪವಿತ್ರ ಮೈತ್ರಿ, ಹೀಗಾಗಿ ನಾವು ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಟಿವಿಕೆ ಹೇಳ್ತಿರುವಂಥದ್ದು. ಸೊ ಆಗಲೂ ಕೂಡ ಈ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ತಮಿಳುನಾಡಿನಲ್ಲಿ ಉದ್ಭವ ಆಗುವಂತೆ ಆಗಲ್ವಾ ಹಾಗಿದ್ರೆ? ಹೌದು ರಾಹುಲ್, ಅಂತ ಸಂದರ್ಭದಲ್ಲೂ ಕೂಡ ಒಂದು ಸಂವಿಧಾನಿಕ ಬಿಕ್ಕಟ್ಟು ಉಂಟಾಗುತ್ತೆ. ಆದ್ರೀಗ ತಮಿಳುನಾಡಿನಲ್ಲಿ ಬದ್ಧ ವೈರಿ ರಾಜಕೀಯ ಪಕ್ಷಗಳಾದಂತಹ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳು ಕೂಡ ಒಂದುಗೂಡುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ನಡೆಸ್ತವೆ. ಈ ಎರಡೂ ಪಕ್ಷಗಳು ಕೂಡ ಮೈತ್ರಿಯನ್ನ ಮಾಡಿಕೊಂಡು ಸಣ್ಣ ಪುಟ್ಟ ಪಕ್ಷಗಳನ್ನ ತಮ್ಮ ಮೈತ್ರಿಗೆ ಸೇರ್ಪಡೆಯನ್ನ ಮಾಡಿಕೊಂಡೇ ಹೊಸ ಸರ್ಕಾರವನ್ನ ರಚಿಸಬೇಕು. ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬರುವುದನ್ನ ತಡೆಯುವಂತ ಉದ್ದೇಶದಿಂದಲೇ ಈ ಬದ್ಧ ವೈರಿ ರಾಜಕೀಯ ಪಕ್ಷಗಳಾದ ಡಿಎಂಕೆ ಮತ್ತು ಎಡಿಎಂಕೆ ಕೂಡ ಒಂದಾಗಬೇಕು ಅನ್ನೋ ಒಂದು ಚರ್ಚೆ ನಡೆಸ್ತವೆ. ಈ ಚರ್ಚೆ ಮೇ 4ರ ಸಂಜೆಯಿಂದಲೇ ಆರಂಭವಾಗಿದೆ. ಮೇ 4ರ ಸಂಜೆನೆ ಎಡಪ್ಪಾಡಿ ಪಳನಿಸ್ವಾಮಿ ನೇರವಾಗಿ ಉದಯನಿಧಿ ಸ್ಟಾಲಿನ್ ಜೊತೆಗೆ ಮಾತನಾಡಿದ್ದಾರೆ. ಈಗ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಟಿವಿಕೆ ಸರ್ಕಾರವನ್ನ ರಚನೆ ಮಾಡಿಬಿಡ್ಬೋದು. ಆದ್ರೆ ಈ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ರೆ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳಿಗೆ ರಾಜಕೀಯವಾಗಿ ತಮಿಳುನಾಡಲ್ಲಿ ಉಳ್ಗಾಲ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ನಮ್ಮ ಪಕ್ಷಗಳ ಅಸ್ತಿತ್ವವನ್ನ ಕಾಪಾಡಿಕೊಳ್ಳಿಕ್ಕೆ ಮತ್ತು ಎಂಎಲ್ಎಗಳನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ರೆ ನಾವು ಈಗ ಸರ್ಕಾರ ರಚನೆ ಮಾಡಲೇಬೇಕು. ಹಾಗಾಗಿ ನಾವು ಎರಡೂ ಪಕ್ಷಗಳು ಕೂಡ ಒಗ್ಗೂಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ನಾವು ಎಡಿಎಂಕೆ ಪಕ್ಷದ ಸರ್ಕಾರ ರಚನೆ ಮಾಡುತ್ತೆ, ಆ ಸರ್ಕಾರ ರಚನೆಗೆ ಡಿಎಂಕೆ ಪಕ್ಷದ ಎಂಎಲ್ಎಗಳ ಬೆಂಬಲವನ್ನ ಕೊಡಿ ಎನ್ನುವ ಮಾತುಕತೆಯನ್ನ ಉದಯನಿಧಿ ಸ್ಟಾಲಿನ್ ಜೊತೆಗೆ ನಡೆಸಿದ್ದಾರೆ. ಈ ಒಂದು ಅಂಶವನ್ನ ಈಗ ನಿನ್ನೆ ಸಂಜೆ ನಡೆದಂತಹ ಡಿಎಂಕೆ ಪಕ್ಷದ ಶಾಸಕರ ಸಭೆಯಲ್ಲೂ ಕೂಡ ಎಂಕೆ ಸ್ಟಾಲಿನ್ ಅವರೇ ತಮ್ಮ ಪಕ್ಷದ ಶಾಸಕರಿಗೆ ತಿಳಿಸಿದ್ದಾರೆ. ಎಡಿಎಂಕೆ ಪಕ್ಷ ಸರ್ಕಾರ ರಚನೆ ಮಾಡಲಿಕ್ಕೆ ನಮ್ಮ ಪಕ್ಷದ ಬೆಂಬಲವನ್ನ ಕೇಳಿದೆ. ಇದ್ರ ಬಗ್ಗೆ ನಾವು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ತೇವೆ. ಪಕ್ಷದ ಹಿತದೃಷ್ಟಿಯಿಂದ ಕೈಗೊಳ್ಳುವಂತಹ ತೀರ್ಮಾನಕ್ಕೆ ಶಾಸಕರೆಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು ಮತ್ತು ಡಿಎಂಕೆ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಶಾಸಕರೆಲ್ಲರೂ ಕೂಡ ಬದ್ಧವಾಗಿರ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಇದಕ್ಕೆ ಡಿಎಂಕೆ ಪಕ್ಷದ ಶಾಸಕರುಗಳು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ತಮಿಳುನಾಡಲ್ಲಿ ಒಂದು ಸ್ಥಿರ ಸರ್ಕಾರ ರಚನೆ ಆಗಬೇಕು ಮತ್ತು ಪಕ್ಷದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಮತ್ತೊಂದು ಚುನಾವಣೆ ಬರದಂತೆ ತಡೆಯುವಂತ ನಿಟ್ಟಿನಲ್ಲಿ ಸೂಕ್ತ ತೀರ್ಮಾನವನ್ನ ಎಂಕೆ ಸ್ಟಾಲಿನ್ ಅವರು ಕೈಗೊಳ್ಳಲಿ ಅಂತ ಹೇಳಿ ಡಿಎಂಕೆ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಮತ್ತು ರೆಸಲ್ಯೂಷನ್ ಅನ್ನು ಕೂಡ ಪಾಸ್ ಮಾಡಲಾಗಿದೆ. ಹೀಗಾಗಿ ಈಗ ಮುಂದೆ ಡಿಎಂಕೆ ಮತ್ತು ಎಡಿಎಂಕೆ ನಡುವೆ ಮೈತ್ರಿಯ ಕೂಡ ತಳ್ಳಿ ಹಾಕುವಂತಿಲ್ಲ, ಆ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇವೆ. ಹಾಗಾಗಿ ಈಗ ಡಿಎಂಕೆ ಮತ್ತು ಎಡಿಎಂಕೆಗಳು ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲವನ್ನೂ ಕೂಡ ಸೇರ್ಪಡೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ರೆ ಅವ್ರಿಗೂ ಕೂಡ ಸುಮಾರು 118ರಿಂದ 120 ಮಂದಿ ಎಂಎಲ್ಎಗಳ ಬೆಂಬಲ ಸಿಗುತ್ತೆ. ಈ ನಿಟ್ಟಿನಲ್ಲೂ ಕೂಡ ಈಗ ಬೆಳವಣಿಗೆಗಳು ಬಹಳ ತೆರೆಮರೆಯಲ್ಲೇ ನಡೀತಾ ಇವೆ. ಹೀಗಾಗಿ ಈ ಒಂದು ಡಿಎಂಕೆ ಎಡಿಎಂಕೆ ಪಕ್ಷಗಳೇನಾದ್ರು ಕೂಡ ಒಗ್ಗೂಡಿ ಸರ್ಕಾರ ರಚನೆ ಮಾಡಿದ್ರೆ ಆಗ ಟಿವಿಕೆ ಪಕ್ಷದ ಎಲ್ಲ 108 ಮಂದಿ ಎಂಎಲ್ಎಗಳು ಕೂಡ ಸಾಮೂಹಿಕವಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇವೆ ಅಂತ ಹೇಳಿ ಟಿವಿಕೆ ಕೂಡ ಈಗ ಬೆದರಿಕೆಯನ್ನು ಹಾಕಿದೆ. ಇದರಿಂದಾಗಿ ಒಂದು ಸಂವಿಧಾನಿಕ ಬಿಕ್ಕಟ್ಟನ್ನು ಉಂಟು ಮಾಡುವಂಥದ್ದು ಮತ್ತು ವಿಪಕ್ಷಗಳೇ ವಿರೋಧ ಪಕ್ಷವೇ ವಿಧಾನಸಭೆಯಲ್ಲಿ ಇಲ್ಲದಂತಹ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೇವೆ ಅನ್ನುವ ಬೆದರಿಕೆಯನ್ನು ಕೂಡ ಈಗ ಟಿವಿಕೆ ಹಾಕಿದೆ. ಈಗ ನಿಜಕ್ಕೂ ಕೂಡ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳು ತಮ್ಮ 4-5 ದಶಕಗಳ ವೈರತ್ವವನ್ನ ಮರೆತು ಒಂದಾಗ್ತವ ಅಧಿಕಾರಕ್ಕಾಗಿ ಅನ್ನೋ ಒಂದು ಚರ್ಚೆ ಕೂಡ ಈಗ ತಮಿಳುನಾಡಿನಲ್ಲಿ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗ ಸುಳಿವನ್ನು ಕೂಡ ಎಂಕೆ ಸ್ಟಾಲಿನ್ ಅವರೇ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಉಳಿದಂತ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಈ ಒಂದು ಮೈತ್ರಿಕೂಟಕ್ಕೆ ಸೇರ್ಪಡೆ ಆಗ್ಬೋದು. ಮುಖ್ಯವಾಗಿ ವಿಸಿಕೆ, ಸಿಪಿಐ, ಸಿಪಿಎಂ ಜೊತೆಗೆ ಪಿಎಂಕೆ, ಪಟ್ಟಾಳಿ ಮಕ್ಕಳ ಕಚ್ಚಿ, ಎಂಎಂಕೆ ಪಕ್ಷಗಳು ಸೇರಿದಂತೆ ಒಂದೊಂದು 2 ಸ್ಥಾನಗಳನ್ನು ಗೆದ್ದಿರುವಂತಹ ಪಕ್ಷಗಳು ಕೂಡ ತಮಿಳುನಾಡಲ್ಲಿವೆ. ಆ ಎಲ್ಲಾ ಪಕ್ಷಗಳು ಕೂಡ ಡಿಎಂಕೆ ಎಐಡಿಎಂಕೆ ಮೈತ್ರಿಕೂಟವನ್ನ ಸೇರ್ಪಡೆ ಆಗ್ಬೋದು. ಆದ್ರೆ ಈಗ ಬಿಜೆಪಿ ಒಂದೇ ಒಂದು ಎಂಎಲ್ಎ ಸ್ಥಾನವನ್ನ ಮಾತ್ರ ಈಗ ತಮಿಳುನಾಡು ವಿಧಾನಸಭೆಯಲ್ಲಿ ಹೊಂದಿದೆ. ಆ ಒಂದು ಮೈತ್ರಿಕೂಟಕ್ಕೆ ಬಿಜೆಪಿ ಪಕ್ಷದ ಎಂಎಲ್ಎ ಕೂಡ ಸೇರ್ಪಡೆ ಮಾಡ್ಕೊಳ್ತಾರ
ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದ್ರೆ ಡಿಎಂಕೆ ಕೂಡ ಜಾತ್ಯತೀತ ತತ್ವ ಮತ್ತು ನಿಲುವನ್ನ ಹೊಂದಿರುವಂತಹ ಪಕ್ಷ. ಹಾಗಾಗಿ ಬಿಜೆಪಿಯನ್ನ ಆ ಒಂದು ಮೈತ್ರಿಕೂಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳಾಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಇದ್ರ ಬಗ್ಗೆ ಈಗ ಮುಂದೆ ಒಂದು ವೇಳೆ ಸರ್ಕಾರ ರಚನೆಗೆ ಮುಂದಾದಂತಹ ಸಂದರ್ಭದಲ್ಲಿ ಡಿಎಂಕೆ ಪಕ್ಷವೇ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದ್ರೀಗ ಡಿಎಂಕೆ ಮತ್ತು ಎಐಡಿಎಂಕೆ ಮೈತ್ರಿಕೂಟದ ರಚನೆಯ ಬಗ್ಗೆನೂ ಕೂಡ ತೆರೆಮರೆಯಲ್ಲಿ ಕಸರತ್ತುಗಳು ನಡೀತವೆ. ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇವತ್ತು ಎಡಪ್ಪಾಡಿ ಪಳನಿಸ್ವಾಮಿ ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರ ಭೇಟಿಗೆ ಸಮಯಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯಪಾಲರು ಏನಾದ್ರೂ ಕೂಡ ಭೇಟಿಗೆ ಸಮಯಾವಕಾಶವನ್ನು ಕೊಟ್ಟರೆ ರಾಜ್ಯಪಾಲರನ್ನು ಭೇಟಿಯಾಗಿ ತಾವು ಈ ರೀತಿ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರ ರಚನೆಗೆ ಅಕ್ಕನ ಮಂಡಿಸ್ತೇವೆ ಅನ್ನೋದ್ರ ಬಗ್ಗೆ ರಾಜ್ಯಪಾಲರ ಗಮನಕ್ಕೂ ತರಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ರಾಜ್ಯಪಾಲರು ಈಗ ಸದ್ಯಕ್ಕೆ ಟಿವಿಕೆ ಪಕ್ಷದ ವಿಜಯವರಿಗೆ ಮಾತ್ರನೇ ನಾನು ಮೊದಲಿಗೆ ಸರ್ಕಾರ ರಚನೆಗೆ ಅವಕಾಶ ಕೊಡ್ತೇನೆ, ಬೇರೆ ಪಕ್ಷ ಅಥವಾ ಮೈತ್ರಿಕೂಟವನ್ನ ಸರ್ಕಾರ ರಚನೆಗೆ ಅವಕಾಶ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಟಿವಿಕೆ ವಿಜಯವರಿಗೆ ನಿಮ್ಗೆ 118 ಮಂದಿ ಎಂಎಲ್ಎಗಳ ಬೆಂಬಲ ಇರುವಂತಹ ಶಾಸಕರ ಪತ್ರವನ್ನ ತೆಗೆದುಕೊಂಡು ಬಂದ ಬಳಿಕ ಅಷ್ಟೇನೆ ನಿಮ್ಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ಮರುಕ್ಷಣನೇ ಕೊಡ್ತೇನೆ, ಮಾರನೇ ದಿನವೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಟಿವಿಕೆ ವಿಜಯ್ ಅವರು ಕೂಡ 118 ಮಂದಿ ಶಾಸಕರ ಬೆಂಬಲ ಪತ್ರವನ್ನು ಪಡೆಯುವಂತ ನಿಟ್ಟಿನಲ್ಲೂ ಮಾತುಕತೆಗಳನ್ನ ಬೇರೆ ಪಕ್ಷಗಳೊಂದಿಗೆ ನಡೆಸಿದ್ದಾರೆ. ಈಗ ವಿಸಿಕೆ ಪಕ್ಷ ಜೊತೆಗೆ ಸಿಪಿಎಂ ಪಕ್ಷಗಳೊಂದಿಗೂ ಕೂಡ ಮಾತುಕತೆ ನಡೆಸಿದ್ದಾರೆ. ಇವತ್ತು ವಿಸಿಕೆ ಪಕ್ಷದ ತೋಳಮಳವನ್ನವರು ಕೂಡ ತಮ್ಮ ತೀರ್ಮಾನವನ್ನ ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಸಿಪಿಐ ಮತ್ತು ಸಿಪಿಎಂ ಪಕ್ಷಗಳು ಕೂಡ ತಮ್ಮ ತೀರ್ಮಾನವನ್ನ ಇವತ್ತು ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಟಿವಿಕೆ ಪಕ್ಷದ ವಿಜಯ್ ಅವರಿಗೆ 118 ಮಂದಿ ಎಂಎಲ್ಎಗಳ ಬೆಂಬಲ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಈಗ 3 ಪಕ್ಷಗಳಿಂದ 6 ಮಂದಿ ಎಂಎಲ್ಎಗಳ ಬೆಂಬಲ ಸಿಕ್ಕಿದೆ. ಟಿವಿಕೆ ಪಕ್ಷದ ವಿಜಯ್ ಅವರು ಕೂಡ ಬಹುಮತದ ಮ್ಯಾಜಿಕ್ ನಂಬರ್ ಆದಂತಹ 118 ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಬಹುಮತದ ಮ್ಯಾಜಿಕ್ ನಂಬರ್ ಅನ್ನ ತಲುಪಲಿಕ್ಕೆ ಅವಕಾಶ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಆಗ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳು ಒಗ್ಗೂಡಿ ಸರ್ಕಾರ ರಚನೆಗೆ ಮುಂದಾಗುವಂತಹ ಸಾಧ್ಯತೆಯನ್ನು ಕೂಡ ಅಲ್ಲಗೆಳೆಯುವಂತಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಬೆಳವಣಿಗೆಗಳು ಈಗ ತಮಿಳುನಾಡಿನಲ್ಲಿ ನಡೀತಾ ಇವೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.